ನರ್ಕ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯ್ ವಲ್ಸಾಕಿದ್ರು. ಕನ್ನಡ ನಾಡು ನುಡಿಯ ಸಂಕೇತವಾಗಿ ಬಾನೆತ್ತರಕ್ಕೇರಿ ಹಾರಬೇಕಾದ ಬಾವುಟಗಳಿಗೆ ಕನ್ನಡಿಗರಾಗಿ ನಾವು ಕೊಡುವ ಮರ್ಯಾದೆ ಇದೇನಾ? ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನ್ಸನ್ನಿ ಕಾಣೆ, ನನ್ ಮನ್ಸನ್ನಿ ಕಾಣೆ. ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಎಲ್ಲಿ ಬರ್ತೆ? ಸಾರಿ ಮ್ಯಾಮ್, ಐ ಡೋಂಟ್ ನೋ. ಈ ಸತಿ ಕನ್ನಡ ರಾಜ್ಯೋತ್ಸವನ ಸಖತ್ತಾಗಿ ಮಾಡ್ಬೇಕು ಮಗ. ಆರ್ಕೆಸ್ಟ್ರಾದಲ್ಲಿ ಫುಲ್ಲು ಕನ್ನಡ ಸಾಂಗ್ಸೇ ಇರಬೇಕು. ನಮ್ ಭಾಷೆ ನಾವೆತ್ತಿಡಿಬೇಕು. ಕರೆಕ್ಟ್ ಮಗ. ಎಕ್ಸ್ಕ್ಯೂಸ್ ಮೀ, ಎಸ್ ಮ್ಯಾಮ್. ಈ ಅಡ್ರೆಸ್ ಎಲ್ಲಿ ಬರ್ತೆ? ಈ ಅಡ್ರೆಸ್ಸಾ? ಬನ್ನಿ ಬನ್ನಿ. ಈ ಅಡ್ರೆಸ್ಸು सीधा होगे. ओ यू डोंट नो कन्नड़ा राइट? ऐसे सीधा जाइए, राइट लीजिए, एक स्कूल मिलेगा, स्कूल के बाजू में ही है. ಓಕೆ, ಧನ್ಯವಾದಗಳು. ಇವರೇ ಅನ್ಕೊಂಡ್ ಬಿಡ್ತಾರೆ ಕನ್ನಡ ಬರಲ್ಲ ಅಂತ. ಮುಟ್ಟಾಳ, ಕನ್ನಡದಲ್ಲಿ ಮಾತಾಡ್ಸೋರ್ಗೆ ಕನ್ನಡದಲ್ಲೇ ಉತ್ತರಿಸೋದ್ ಕಲಿ. ಕನ್ನಡ ರೋಮಾಂಚನವಿ ಕನ್ನಡ ಕಸ್ತೂರಿ ನುಡಿದು. ಇದು ಕನ್ನಡಿಗರಾಗಿ ಕನ್ನಡಕ್ಕೆ ನಾವೇ ಮಾಡುವ ಅವಮಾನವಲ್ಲವೇ? ಚಿಂತಿಸು, ವಂದಿಸು, ಪೂಜಿಸು, ಪೂಜಿಸು. ಕನ್ನಡ ಭಾಷೆ ಒಂದು ಅದ್ಭುತವಾದ ಸಂಸ್ಕೃತಿ. ಪರಭಾಷಿಗರು ಕನ್ನಡದಲ್ಲಿ ಮಾತಾಡಿದಾಗಲೂ ಕೂಡ ನಾವು ಅವ್ರ ಭಾಷೆಲೇ ಉತ್ತರಿಸೋ ಅವಶ್ಯಕತೆ ಇದೆಯಾ? ಪರರನ್ನ ದೂರಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನಮ್ಮಲ್ಲೇ ಒಂದು ಸಣ್ಣ ತಪ್ಪು. ಕನ್ನಡ ಭಾಷೆನ ಗೌರವಿಸೋದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಕನ್ನಡ ಕಲಿಸಿ, ಉಳಿಸಿ, ಕನ್ನಡ ಬೆಳೆಸಿ. ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನಾದಿನ, ಕೆಡವೋಕೆ ಮೂರೇ ದಿನ. ಹರಸಿದರು ಮುನಿಗಳು, ಗಳಿಸಿದರು ಕಲಿಗಳು, ನೆತ್ತರಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ. ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ.